السلام عليكم ورحمة الله تعالى وبركاته. الحمد لله، الصلاة والسلام على أشرف المرسلين وعلى آله وصحبه أجمعين. أما بعد. ವೇದಿಕೆಯಲ್ಲಿರುವ ಗೌರವಾನ್ವಿತ ಅಧ್ಯಕ್ಷರೇ, ಉಸ್ತಾದರ್ರಿ, ಸಭೀಕರರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಜಗತ್ತನ್ನು ಅಂಧಕಾರದಿಂದ ಸನ್ಮಾರ್ಗದ ಕಡೆಗೆ, ಕಾರ್ಗತ್ತಲಿನಿಂದ ಹೊಂಬೆಳಕಿನ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಅಕ್ರಮ ಅನಾಚಾರ ಅನೀತಿಯಿಂದ ಅಂತಿಮ ವಿಜಯದ ಹಾದಿಗೆ ಹಸ್ತಾಂತರಿಸಿದ ವಿಶ್ವಗುರು ಹಬೀಬ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮದಿನಾಚರಣೆಯನ್ನು ಜಗತ್ತೆಲ್ಲೆಡೆ ಕೊಂಡಾಡುತ್ತಿರುವ ಈ ಸುಂದರ ರಬಿಯುಲ್ ಅವ್ವಲ್ ದಿನದಲ್ಲಿ ನಿಮ್ಮ ಮುಂದೆ ಎದ್ದು ನಿಂತಿರುವ ನಾನು ಮಾನವೀಯತೆಯ ಪ್ರವಾದಿ ಎಂಬ ವಿಷಯನಾಧರಿಸಿ ಒಂದೆರಡು ಮಾತುಗಳನ್ನಾಡಲು ಇಷ್ಟಪಡುತ್ತೇನೆ. ಸರ್ವಶಕ್ತನಾದ ಸರ್ವಾಧಿಪತಿಯಾದ ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ನನ್ನ ಪ್ರೀತಿಯ ಸಹೋದರರೇ, ಪರಿಶುದ್ಧ ಇಸ್ಲಾಮಿನ ಪಾವನ ಪ್ರಪಂಚದ ಪ್ರಸಿದ್ಧರಾಗಿದ್ದರು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. Muhammad was a great man and his teachings are worthy of respect ಎಂದು ಹೇಳಿದ. ಈ ದೇಶದ ರಾಷ್ಟ್ರಪಿತ ಬಾಪೂಜಿ ಹೇಳಿದಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾನವಕುಲದ ಶ್ರೇಷ್ಠ ವಿಮೋಚಕರಾಗಿದ್ದರು. ಅವರ ಬದುಕು ಅವರ ಸಂದೇಶವಾಗಿತ್ತು. ಅವರ ನಡೆನುಡಿ ಆಚಾರ ವಿಚಾರಗಳೆಲ್ಲವೂ ಅಲ್ಲಾಹನ ಕುರ್ಆನವಾಗಿತ್ತು. Muhammad's message was one of love, compassion and brotherhood ಎಂದು ಹೇಳಿದ. ವಿಶ್ವ ಹಿಂದೂ ಧರ್ಮದ ಐಕಾನ್ ಎಂದೇ ಪ್ರಸಿದ್ಧರಾಗಿರುವ ಸ್ವಾಮಿ ವಿವೇಕಾನಂದರ ಮಾತುಗಳು ಪ್ರವಾದಿಯ ಪಾಠವನ್ನು ಖಚಿತದಿಂದ ಆಲಿಸಿ ಬದುಕಿನಲ್ಲಿ ಅಳವಡಿಸುವವರಿಗೆ ಉತ್ತಮ ಸಂದೇಶವಾಗಿದೆ. ಅಸಮಾನತೆ, ಅಸ್ಪೃಶ್ಯತೆ, ದ್ವೇಷ, ಅಸೂಯ ಎಲ್ಲವೂ ತಾಂಡವಾಡುತ್ತಿದ್ದ ಸಮಾಜದ ನಡುವೆ ಪ್ರೀತಿಯ ಪಂಜರ ಕಟ್ಟಿ ದ್ವೇಷ ಮತಾಂಧತೆಯ ಅಮಲಿನಿಂದ ಜಗತ್ತನ್ನು ರಕ್ಷಿಸಿದ ಕಾರುಣ್ಯದ ಕೇದಾರ ಹಬೀಬ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮರಣಾಂಕದಲ್ಲಿ ತಮ್ಮ ವಿರುದ್ಧ ಸೆಣಸಾಡಲು ಬಂದ ಶತ್ರುಗಳನ್ನು ಹಿಮ್ಮೆಟ್ಟಿಸಿದ ಬಳಿಕ ಸರಿಯಾಗಲದ ಜನರಿಗೆ ನೇರವಾಗಿ ಎಂದು ಮನುಷ್ಯತ್ವದ ಮಹಾಪಾಠವನ್ನು ಹೇಳಿಕೊಟ್ಟ ಕಾರುಣ್ಯದ ಕೇದಾರ ಹಬೀಬ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮರದ ಕೆಳಗೆ ಕಟ್ಟಿ ಹಾಕಲ್ಪಟ್ಟ ಜಿಂಕೆ ಮರಿಯಂದು ಪ್ರವಾದಿಯರೇ ನನ್ನನ್ನು ಬಂಧನ ಮುಕ್ತಗೊಳಿಸಿ ಎಂದು ಅಂಗಲಾಚಿದಾಗ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಒಡೆಯನ್ನು ಕರೆದು ಜಿಂಕೆ ಮರಿಯನ್ನು ಬಿಡುಗಡೆಗೊಳಿಸಿದ ತಯಮಯ್ಯಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಚರಂಡಿಗೆ ಎಸೆಯಬೇಕಾದ ಕಸಕಡ್ಡಿಗಳನ್ನು ಪ್ರವಾದಿಯವರು ಸುಗಂಧ ಬೀರುವ ದಾರಿಯಲ್ಲಿ ಎಸೆಯುತ್ತಿದ್ದ ಮಹಿಳೆ ಅದೊಂದು ದಿನ ಕಣದಿ ಆದಾಗ ಆ ಮಹಿಳೆ ಮನೆ ಹುಡುಕುತ್ತಾ ಹೊರತು ಅವರ ಆರೋಗ್ಯ ವಿಚಾರಿಸಿದ ಕಾರುಣ್ಯದ ಕೇದಾರ ಹಬೀಬ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. परवान को चिराग है, बुलबुल के फूल बस, ಸಿದ್ದಿ के लिए खुदा का रसूल बस. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ರೆಕ್ಕೆಗಳು ಸಾಕಾದರೆ, ಬುಲ್ಬುಲ್ ಹಕ್ಕಿಗಳಿಗೆ ಹೂಗಳು ಸಾಕಾದರೆ, ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುಗೆ ಪ್ರವಾದಿ ಮಾತ್ರ ಸಾಕಾಗುತ್ತಿದ್ದರು ಎಂದು ಹಾಡಿದ ಮದೀನದ ಮಣ್ಣನ್ನು ಪ್ರೀತಿಸುವ ಆಶಿಕ್ ರಸೂಲ್ ಅಲ್ಲಮಾ ಇಕ್ಬಾಲ್ ಅವರ ಸಾಲುಗಳು ಪ್ರವಾದಿಯ ಮಹತ್ವವನ್ನು ಸಾರಿ ಸಾರಿ ಹೇಳುತ್ತವೆ. ನಿಮ್ಮ ಹೃದಯದಲ್ಲಿ ಕೊನೆಯ ಸೆಕೆಂಡ್ಗಳು ಬಾಕಿ ಇದ್ದರು ಆಗ ನೀ ಎಂದು ಗಿಡ ನಟ್ಟು ಹೋಗು ಎಂದು ಅರೇಬಿಯನ್ ಮರಳು ಗಾಡಿನಲ್ಲಿ ಬದುಕಿ ಜಗತ್ತು ಸಂರಕ್ಷಣೆಯ ಮಹಾಪಾಠವನ್ನು ಹೇಳಿಕೊಟ್ಟ ಹಬೀಬ್ ನಬಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸುಳ್ಳನ್ನೇ ಸಾವಿರ ಬಾರಿ ಹೇಳಿದರೆ ಸತ್ಯವೆಂದು ಬಿಂಬಿಸುವ ಈ ಕಾಲದಲ್ಲಿ ಸತ್ಯ ಸನ್ಮಾರ್ಗದ ಕಡೆಗೆ, ಸನ್ಮಾರ್ಗ ಸ್ವರ್ಗದ ಕಡೆಗೆ ಕೊಂಡು ಹೋಗುತ್ತದೆ ಎಂದ ಕಾಚಿಮುಲ್ ಅಂಬಿಯಾ ತ್ವಾಹ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಇಷ್ಟು ಹೇಳಿ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ. وآخر دعوانا أن الحمد لله رب العالمين. السلام عليكم ورحمة الله تعالى وبركاته.